ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮರಾಠ ಸ್ಟೈಲ್ ಚಿಕನ್ ಬಿರಿಯಾನಿ, ಮರಾಠ ಸ್ಟೈಲ್ ಚಿಕನ್ ಬಿರಿಯಾನಿ. ತುಂಬಾ ಪಲಾವ್ ಏನಾದ್ರು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾನೇ ಇಷ್ಟ ಇದು. ಮತ್ತೆ ಕಬಾಬ್ ಜೊತೆಗೆ ತಿಂತಾ ಇದ್ರೆ, ಕಬಾಬ್ ಇವಾಗ ಮಾಡಲ್ಲ ಅಲ್ಲ, ಓಕೆ. ಕಬಾಬ್ ಬರಬೇಕು ಅಂದ್ರೆ ಜನವರಿ ಒಂದೇ ನ್ಯೂ ಇಯರ್ ಬರಬೇಕು. ಸೊ ಓಕೆ, ರೆಡಿ ಇದ್ದೀರಾ ಮಾಡಕ್ಕೆ? ಬನ್ನಿ ಗೈಸ್, ಹೇಳ್ಬಿಡ್ತೀರಮ್ಮ? ಹೇಳ್ಬಿಡ್ತೀನಿ. ಓಕೆ, ಸೊ ಫಸ್ಟಿಗೆ ಏನು ಬೇಕು? ನಾನಿಲ್ಲಿ 750 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಓಕೆ, ಅದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಮೊಸರು, ಖಾರದ ಪುಡಿ, ಅರಿಶಿನ, ಉಪ್ಪು, ಸ್ವಲ್ಪ ಧನಿಯಾ ತಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಜಾಸ್ತಿ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಅರ್ಧ ಹೋಳು ಲಿಂಬೆಹಣ್ಣು. ಓಕೆ, ಸೊ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ. ಓಕೆ, ಬನ್ನಿ ಮಾಡೋಣ. ಫಸ್ಟು ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಿಷ್ಟು ಹಾಕಿ ಸ್ಪೈಸಸ್, ಧನಿಯಾ ಇದೆ, ಚಿಲ್ಲಿ ಪೌಡರ್ ಇದೆ, ಟರ್ಮರಿಕ್, ಆಮೇಲೆ ಒಂದು ಸ್ವಲ್ಪ ಮೊಸರು. ಆಯಿತಾ? ಮೊಸರು ಹಾಕಿ ಅಸಿಸ್ಟೆನ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಆಗೋ ತನಕ ಇಡೀ ಸಾಕು ಅಲ್ಲಮ್ಮ? ನಾವು ಅದನ್ನೆಲ್ಲ ಹುರಿಯೋ ತನಕ, ಹುರಿದು ರುಬ್ಬೋ ತನಕ ಇದಿರಲಿ. ಮೊಸರು ಹಾಕೋದ್ರಿಂದ ಜ್ಯೂಸಿಯಾಗಿರುತ್ತೆ ಒಳಗಡೆ, ಚಿಕನ್ನು ಸಾಫ್ಟಾಗಿ ಬರುತ್ತೆ. ಸೊ ಮ್ಯಾರಿನೇಷನಿಗೆ ಒಂದು ಸ್ವಲ್ಪ ಹೊತ್ತಿಡೋಣ. ನೆಕ್ಸ್ಟ್ ಮಸಾಲೆ ಮಾಡ್ಕೊಳ್ಳೋಣ. 2 ಪಾವ್ ಅಕ್ಕಿಗೆ ಮಾಡ್ತಾ ಇದ್ದೀನಿ. 750 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಆಯಿತಾ? ಖಾರ, ಹಸಿಮೆಣಸಿನ್ಕಾಯಿ ಒಂದು ಖಾರ ಇದ್ದರೆ ಒಂದು 10, ಅಥವಾ ಮಕ್ಕಳು ತಿನ್ನಬೇಕು ಅಂದರೆ ಒಂದು 8. ನಿಮಗೆ ಏನು ಅನಿಸುತ್ತೆ, ನಿಮ್ಮ ಮನೆಯಲ್ಲಿರೋ ಹಸಿಮೆಣಸಿನ್ಕಾಯಿ ಆ ಟೈಪ್ ಅದು ಹಾಕೊಳ್ಳಿ ನೀವು. ಟೊಮೆಟೊ ಹಣ್ಣು ಒಂದೇ ತೊಗೊಂಡಿದ್ದೀನಿ, ಇಲ್ಲಾಂದರೆ ಸಿಹಿ ಆಗಿಬಿಡುತ್ತೆ. ಈರುಳ್ಳಿನೂ ಅಷ್ಟೇ, ನಾನು 1.5 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುರಿದು ರುಬ್ಲಿಕ್ಕೆ, ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಅಂತ. ಗೋಡಂಬಿ ಒಂದು 10-15 ತಗೊಳ್ಳಿ. ಆಮೇಲೆ ಶುಂಠಿ ನಾನು ಸ್ವಲ್ಪ ಜಾಸ್ತಿ ತಗೋತೀನಿ. ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿ ಶುಂಠಿ ಜಾಸ್ತಿ, ಪುದೀನ ಜಾಸ್ತಿ. ಪುದೀನ ತುಂಬ ಬೇಕು, ಆ ಕಲರ್ ಆ್ಯಂಡ್ ಆ ಫ್ಲೇವರ್ಗೂ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಹೇಳ್ತಾ ಇದ್ರು ಸ್ವಲ್ಪ ಜನ, ಲೈಕ್ ಮೆಜರ್ಮೆಂಟ್ ಹೇಳಿ ಅಂತ. ಸೊ ನಮ್ಮಮ್ಮ ಮೋಸ್ಟ್ಲಿ ವಿಡಿಯೋದಲ್ಲೇ ಹೇಳಿರ್ತಾರೆ ಮೆಜರ್ಮೆಂಟ್ಸು, ಬಟ್ ನನಗೆ ಆದರೆ ನಾನು ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಈಗ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಹುರ್ಕೊಳ್ಳೋಣ. ಫಸ್ಟು ನಾನು ಶುಂಠಿ ಹಾಕ್ತೀನಿ. ಫಸ್ಟು ಶುಂಠಿ. ಓಕೆ, ನೆಕ್ಸ್ಟ್ ಬೆಳ್ಳುಳ್ಳಿ. ದೊಡ್ಡದು 3 ಗೆಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ. ಓಕೆ. ಶುಂಠಿ ಒಂದು ಸುಮಾರು ಇಷ್ಟು ದೊಡ್ಡದು ತಗೊಳ್ಳಿ. ಚೆನ್ನಾಗಿರುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ. ನೆಕ್ಸ್ಟ್ ಹಸಿಮೆಣಸು ಹಾಕೋಣ. ಹಸಿಮೆಣಸು ಹಾಕಿದ ತಕ್ಷಣ ಹಾರುತ್ತೆ ಜೋಪಾನ. ಇದು 3ರಲ್ಲೇ ಇಷ್ಟು ಘಮ ಬರ್ತಾ ಇದೆ. ಈಗ ಇದನ್ನ ತಕ್ಕೊಳ್ಳೋಣ, ತಣ್ಣಗಾಗ್ಲಿ, ರುಬ್ಬಕ್ಕೆ ಹಾಕ. ಲವಂಗ, ಚಕ್ಕೆ, ಆಮೇಲೆ ಇನ್ನೊಂದು ಏನೋ ಇತ್ತಲ್ಲ? ಏನಿಲ್ಲ, ಎರಡೇ ಬೇಕಾದ್ರೆ ಮರಾಠಿ ಮಗ್ಗು ಆಮೇಲೆ ಚಕ್ರ ಮಗ್ಗು ಹಾಕೋಬಹುದು. ಓಕೆ. 2 ಏಲಕ್ಕಿ ಹಾಕೋಬಹುದು, ಪರವಾಗಿಲ್ಲ. ಬಟ್ ಇಷ್ಟೇ ಚೆನ್ನಾಗಿರುತ್ತೆ. ಲವಂಗ, ಚಕ್ಕೆ ಆಯ್ತಾ, ಹುರಿದಿದ್ದಾಗಿದೆ. ಇದನ್ನು ಅಲ್ಲಿ ಹಾಕಿ, ಇದರಲ್ಲಿ ಸ್ವಲ್ಪ ಈರುಳ್ಳಿ, ಇಷ್ಟು, ಸ್ವಲ್ಪ ಎಣ್ಣೆ. ಈಗ ಹುರಿದಿರೋ ಈರುಳ್ಳಿಗೆ ಚಿಕ್ಕದು ನೋಡಿ, ಇಷ್ಟೇ ತಗೊಂಡಿರೋ ತೆಂಗಿನಕಾಯಿ 2 ಸೇರಿ 1-2 ನಿಮಿಷ ಹುರ್ಕೊಡಿ. ಆಯ್ತೀಗ ನಮ್ಮನೆ ಹೊಸ ಕುಕ್ಕರ್ ಎಷ್ಟು ಶೈನಿಂಗ್ ಇದೆ ಅಲ್ವಾ? ಇಂಡಾಲಿಯಂ ಬೇಡ ಅಂತ, ಅಲ್ಯೂಮಿನಿಯಂದು ಬೇಡ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹೊಸದು ತರಿಸಿದ್ವಿ. ನಾವು ನಮ್ಮ ಆಡಿಯನ್ಸ್ನ ಸೀರಿಯಸ್ ಆಗಿ ತಗೊಂತೀವಿ. ಸೊ ಇವಾಗ ತುಪ್ಪ ಮತ್ತೆ ಎಣ್ಣೆ ಹಾಕೊಂಡಿದ್ರಿ ಅಲ್ಲ? ಮತ್ತೆ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದು ಸ್ವಲ್ಪ ಗೋಡಂಬಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ,
ಆಮೇಲೆ ಘಮಕ್ಕೆ ಒಂದು ಪಲಾವ್ ಎಲೆನೂ ಹಾಕ್ತಾ ಇದ್ದಾರೆ ಹಂಗೆ ಇರ್ಲಿ ಅಂತ. ಸೊ ಅದು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಸೊ ಇವಾಗ ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಒಳ್ಳೆ ಘಮ ಇದೆ ಅಲ್ಲಮ್ಮ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಸ್ವಲ್ಪ ಪುದೀನ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದೆರಡು ಒಗ್ಗರಣೆಗೆ ಹಾಕೋದ್ರಿಂದ. ಓಕೆ, ಆಲ್ಮೋಸ್ಟ್ ಬರ್ತಿರ್ಬೇಕಲ್ಲ ನಿಮಗೆ? ಹೌದು, ನಂಗೆ ಬರ್ತಾ ಇದೆ. ನಿಮ್ಗೂ ಬರ್ತಿದ್ಯಾ ಗೈಸ್? ನೋಡಿ, ಒಂದೇ ಒಂದು ಸಣ್ಣ ಟಮಾಟೆ ಹಣ್ಣು ತಗೊಂಡಿದ್ದೀನಿ ಅಷ್ಟೇ. ಓಕೆ. ಸೊ ಆ ಕಡೆ ಸೈಡಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದಾರೆ, ಆ್ಯಂಡ್ ಈ ಕಡೆ ಈಗ ಮ್ಯಾರಿನೇಟ್ ಮಾಡಿದ್ದೀವಲ್ಲ, ಮ್ಯಾರಿನೇಟ್ ಮಾಡಿರೋದು ಹಾಕದಾ? ಚಿಕನ್ನ ಹಾಕ್ಬೇಕು. ಒಂದು ಸ್ವಲ್ಪ ಮೆತ್ತಗಾಗ್ಲಿ ಟಮಾಟೆ ಹಣ್ಣೆಲ್ಲ. ಓಕೆ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನು ಇದು ಬೇಯ್ತಾ ಇರಲಿ. ಓಕೆ, ಸೊ ಇವಾಗ ಅದು ಬೇಯ ತನಕ ನಾವು ರುಬ್ಕೊಳ್ಳೋಣ. ಮಸಾಲೆ ಕೊಡೋಣ. ತಣ್ಣಗಾಗಿದೆ. ಹಾ, ಏನೇನು ಹುರ್ಕೊಂಡಿದ್ವಿ ಅದನ್ನ ಮಿಕ್ಸಿಗೆ ಹಾಕೋತಾ ಇದ್ದಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನ್ ಹಾಕೋತಾರೆ ಅಂದ್ರೆ ಕೊತ್ತಂಬರಿ, ಪುದೀನ ಜಾಸ್ತಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಮೇಲ್ಗಡೆ ಆಮೇಲೆ ಇಟ್ಟಿರ್ತೀನಿ. ಹಾ, ಇದೆಷ್ಟು ತೋರಿಸಿ. ಓಕೆ, ರುಬ್ಕೋತಾರೆ ಇವಾಗ. ಒಂಚೂರು ನೀರು ಹಾಕಿ. ಸೊ ರುಬ್ಕೊಂಡಾಗಿದೆ. ರುಬ್ಕೊಂಡಾಯ್ತು. ನೈಸ್ ಪೇಸ್ಟ್. ಓಕೆ ಮಮ್ಮ, ನೆಕ್ಸ್ಟ್ ಈಗ ಮಸಾಲೆ ಹಾಕೋಣ. ಮಸಾಲೆ ಹಾಕದಾ? ಓಕೆ, ಸೊ ಈ ಥರ ಒಂದು ಸ್ವಲ್ಪ ಆಯಿಲ್ ಬಿಡ್ಕೋಬೇಕು. ಮಸಾಲೆ ಹೆಂಗಿದ್ರು ಎಲ್ಲದೂ ಹುರಿದಿದ್ದೀವಲ್ವಾ? ಹಾ, ಏನು? ಓಕೆ, ಸೊ ಮಸಾಲೆ ಹಾಕಾಗಿದೆ. ಕಲ್ಸೋಣ ಇದನ್ನ. ಕೊಡು. ಓಕೆ, ನೈಸ್. ಸೊ ಏನೋ ಹೇಳ್ತಿದ್ರಲ್ಲ ಅವಾಗಲೇ, ಮಸಾಲೆ ಎಲ್ಲ ಹುರ್ಕೊಂಡಿದ್ದೆ ಅಲ್ವಾ, ಹಸಿದು ಯಾವುದೂ ಇಲ್ವಲ್ಲ? ಎಸ್, ಹಂಗಾಗಿ ನಡೆಯುತ್ತೆ. ಇಲ್ಲಾಂದ್ರೆ ಫಸ್ಟ್ ಹುರ್ಕೊಂಡಿರಲ್ಲ ಅಂದ್ರೆ ಫಸ್ಟ್ ಎಣ್ಣೆಗೆ ಹಾಕೋಬೇಕಾಗತ್ತೆ. ಈಗ ಎಲ್ಲ ಹುರಿದಿರೋದು ನಾವು ಚೆನ್ನಾಗಿ ನೋಡು. ಈಗ ಚಿಕನ್ನ ಅದರಲ್ಲೇ ಬೇಯಲಿಕ್ಕೆ ಬಿಟ್ಬಿಡ್ಬೇಕು. ಓಕೆ. ಎಷ್ಟೊತ್ತು? ಇದು ಒಂದು 10 ಮಿನಿಟ್ಸ್ ಹೀಗೆ ಇರಲಿ. ಆಮೇಲೆ ಅಕ್ಕಿ ನೀರು ಹಾಕೋಣ. ಓಕೆ ಓಕೆ. ಅವಾಗ ಚಿಕನಿಗೂ ಮಸಾಲೆ ಹಿಡ್ದಿರುತ್ತೆ ಚೆನ್ನಾಗಿ. ಎಣ್ಣೆ ಬಿಟ್ಕೊಂಡಿದೆ. ಓಕೆ, ಆಯ್ತಾ? ಸೊ ಇವಾಗ ಅನ್ನ, ತೊಳ್ಕೊಂಡಿರೋ ಅನ್ನನ, ಅನ್ನ ಸಾರಿ ಈಗ ಅಕ್ಕಿ ತೊಳ್ಕೊಂಡಿರೋ ಅಕ್ಕಿನ ಹಾಕೊಳ್ಳಿ. ನಾನು ಇದನ್ನ ಕಟ್ಟು ಮಾಡಕ್ಕಾಗಲ್ಲ, ಏನಕ್ಕಂದ್ರೆ ಒಂದೇ ಸಲ ಅಕ್ಕಿ ಹಾಕಕ್ಕಾಗಲ್ಲ. ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಹಾ, ಕುದಿಸಿಟ್ಟಿದ್ದೆ ಅಲ್ವಾ? ಎಸ್. ಇದೊಂದು 2 ನಿಮಿಷ ಮಸಾಲೆ ಜೊತೆ ಅಕ್ಕಿನ ಎರಡು ನಿಮಿಷ ಈ ಥರ ಹುರ್ಕೊಂಡಿದ್ದಾಗಿದೆ. ಎಸ್. ಈಗ ನೀರು ಹಾಕೋಣ. ನಾನು ಈ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೆ 2 ಗ್ಲಾಸು. ಆಯ್ತಾ? 3 ಗ್ಲಾಸ್ ನೀರು ಬರೋದು. 3 ಗ್ಲಾಸ್ ನೀರು? ಹೌದು, ಇಲ್ಲಿ ಇಟ್ಕೊಂಡಿದ್ದೀನಿ. ಕುದೀತಿರೋ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ತೀನಿ, ಯಾಕಂದ್ರೆ ಇಲ್ಲಿ ಮಸಾಲೆ ನೀರು ಹಾಕಿದ್ನಲ್ಲ ಹಂಗಾಗಿ. ಓಕೆ, ಸೊ ನೆಕ್ಸ್ಟ್ ಎಂತ? ಮೇಲ್ಗಡೆ ಒಂದು ಸ್ವಲ್ಪ ಪುದೀನ ಉದುರಿಸೋದು ಅಷ್ಟೇ. ಓಕೆ. ಅರ್ಧ ಲಿಂಬೆಹಣ್ಣು. ಓಕೆ. ನಾವು ಆವಾಗಲೇ ಸ್ವಲ್ಪ ಮ್ಯಾರಿನೇಟಿಗೆ ಉಪ್ಪು ಹಾಕಿದ್ದೀವಿ. ಹಾಂ, ಈಗ ಸ್ವಲ್ಪ ಹಾಕ್ತಾ ಇದ್ದೀವಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ. ಓಕೆ. 2 ವಿಷಲ್ ಬರಲಿ, ಯಾಕಂದರೆ ಫಸ್ಟ್ ನಾವು ಚಿಕನ್ ಸ್ವಲ್ಪ ಬೇಯಿಸ್ಕೊಂಡಿದ್ವಿ ಚೆನ್ನಾಗೇನೆ. ಅಕ್ಕಿನೂ 2 ವಿಷಲ್, ಚಿಕನು 2 ವಿಷಲ್, ಬಿರಿಯಾನಿ ಚೆನ್ನಾಗಾಗತ್ತೆ.
Yes. ಆಮೇಲೆ ಊಟ ಮಾಡಿ ಟೇಸ್ಟ್ ಹೇಳಿ ಹೆಂಗಿತ್ತು. ಸೊ ಇವಾಗ ನಾವು 2 ವಿಸಲ್ ಆದ್ಮೇಲೆ ಬರ್ತೀವಿ. ಗೈಸ್ ನಮ್ಮಮ್ಮ ಅನ್ಕೊಂಡ್ರು ಬಿರಿಯಾನಿ ಜೊತೆಗೆ ಒಂದ್ ಸ್ವಲ್ಪ ಮೊಟ್ಟೆ ಫ್ರೈ ಮಾಡೋಣ ಅಂತ. ಫ್ರೈ ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಅಲ್ಲ, ಅಂದ್ರೆ ಹಂಗೆ ತವಾ ಫ್ರೈ. ಓಕೆನಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಅಲ್ವಮ್ಮ. ನೀವು ಯಾವಾಗ ಬೇಳೆ ಸಾರು ಜೊತೆ ಎಲ್ಲ ಚೆನ್ನಾಗಿ ಅಂಡ್ ಇವಾಗ ನಾವು ಬಿರಿಯಾನಿ ಮಾಡ್ತಿರೋದ್ರಿಂದ ಅದ್ರ ಜೊತೆ ಚೆನ್ನಾಗಿರುತ್ತೆ, ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ಈ ಬೇಳೆ ತವೆ ರಸಮ್ ಎಲ್ಲ ಮಾಡ್ಕೊಂಡಾಗ ಸಖತ್ತಾಗಿರುತ್ತೆ. ತುಂಬಾ ಈಸಿ, ಜಸ್ಟ್ ಎಲ್ಲ ಮಸಾಲೆ ಹಿಂಗ್ ಉದುರಿಸ್ಬಿಟ್ಟು ಮಾಡೋದು. ಅದು ಏನೇನ್ ಬೇಕಂತ ನಮ್ಮಮ್ಮ ಹೇಳ್ತಾರೆ. ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸು, ಉಪ್ಪು ಎಲ್ಲ ಹಾಕೊಂಡು ಪುಡಿ ಮಾಡಿ ಎಲ್ಲ ಹಾಕಿ ಈ ಮಸಾಲೆನ ಉದ್ರಸ. ಓಕೆ, ಸೊ ಈ ತರ ಈಗ ತವಾ ಇಟ್ಟು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನ ಉಲ್ಟಾ ಮಾಡಾಕಿ. ಓಕೆ, ಸೊ ನಮ್ಮ ಬಿರಿಯಾನಿ ರೆಡಿ ಇದೆ. ಇವಾಗ ಪಲಾವ್ ಎಲೆ ಎಲ್ಲ ತಕ್ಕೊಂಡು ನೀಟಾಗಿ ಕಲ್ಸೋಣ. ವಾವ್, ಈ ತರ ಉದ್ರುದ್ರಾಗಿ ಬರುತ್ತೆ ನೋಡಿ. ಅಂಡ್ ಆ ಗ್ರೀನ್ ಮಸಾಲೆನೆ ಚಂದ. ಸೊ ನಮ್ಮ ಮೊಟ್ಟೆನೂ ಆಗಿದೆ. ವಾವ್, ಈಗಲೇ ಎತ್ಕೊಂಡು ತಿನ್ನೋಣ ಅಂತ ಇದ್ದೀನಿ, ಅದ್ರ ಬಿಸಿ ಇದೆ. ಬನ್ನಿ ಇವಾಗ ನಮ್ಮ ತಟ್ಟೆ ರೆಡಿ ಮಾಡೋಣ. ಓಕೆನಾ? ಓಕೆ. ಸೊ ಗೈಸ್, ಫೈನಲಿ ಟೇಸ್ಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಯಾಕಂದರೆ ನನ್ನ ಫೇವ್ರೆಟ್ ಬಿರಿಯಾನಿ. ಬನ್ನಿ, ಸಿಕ್ಕಾಪಟ್ಟೆ ಬಿಸಿ ಇದೆ, ಟೇಸ್ಟ್ ಮಾಡಿ ಹೇಳ. ವಾವ್ ವಾವ್ ಥರ ಇದೆ, ಮಸ್ತಿದೆ. ಇಲ್ಲಿ ಪೀಸ್ ತಿನ್ನೋಣ ಅಂದರೆ ಬಿಸಿ ಇದೆ. ಫಸ್ಟ್ ಕ್ಲಾಸ್ ಗೈಸ್. ನೀವೇನು ಮಾಡ್ಬೇಕಂದ್ರೆ ಈರುಳ್ಳಿ ತೊಗೋಬೇಕು, ಅದನ್ನಿಟ್ಟು ಒಂದು ಸ್ವಲ್ಪ ಲಿಂಬೆಹಣ್ಣ ಹಿಂಡಿ ಅದನ್ನು ತಿನ್ನಬೇಕು. ಮೊಟ್ಟೆ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಮೊಟ್ಟೆ, ಫಸ್ಟ್ ಕ್ಲಾಸ್. ಈ ಊಟ ಯಾರಿಗಿಷ್ಟ ಆಗಲ್ಲ? ನೀವು ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿಬಿಟ್ಟು ಹೇಳಿ ನನಗೆ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ಬಿಕಾಸ್ ಬಿರಿಯಾನಿ, ಸೌತೆಕಾಯಿ, ಈರುಳ್ಳಿ, ಮೊಟ್ಟೆ ಎಲ್ಲ ಇದ್ರೇನೆ ಊಟ ಚೆನ್ನಾಗಿರುತ್ತೆ. ಎಲ್ಲ ಪ್ರೋಟೀನು ಸಿಕ್ದಂಗಾಯ್ತು, ಒಳ್ಳೆ ಊಟನೂ ಸಿಕ್ದಂಗಾಯ್ತು. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಓಕೆ, ಬಾಯ್. ಸೊ ಕಾಮೆಂಟ್ ಮಾಡಿ ಹೇಳಿ ನೀವು ಹೇಗೆ ಮಾಡ್ಕೊಂಡ್ರಿ ಅಂತ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್. ಓಕೆ ಮಾ, ನೀವು ಟೇಸ್ಟ್ ಮಾಡಿದ್ರಲ್ಲ, ಹೇಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು, ಇಷ್ಟ ಆಯ್ತಾ? ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ. ಎಸ್. ಸೊ ಪಾಪ, ನೀವು ಟೇಸ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಇಷ್ಟ ಆಯ್ತು? ಸೂಪರ್, ಸಖತ್ತಾಗಿದೆಯಲ್ಲ? ಸಖತ್ತಾಗಿದೆ. ಓಕೆ, ಎಲ್ಲರಿಗೂ ಹೇಳಿ ಮಾಡ್ಕೊಂಡು ತಿನ್ನಕ್ಕೆ. ಪಕ್ಕ ಮಾಡ್ಕೊಂಡು ತಿಂತಾರೆ ನೋಡಿದವರೆಲ್ಲ.